ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಗುರುವಾರ ಇವತ್ತು ಚಪಾತಿ ಮತ್ತು ಪಲ್ಯ, ಕ್ಯಾಬೇಜ್ ಪಲ್ಯ ಮಾಡಿದೆ. ಅದು ಡಿಫ್ರೆಂಟಾಗಿ ಇದೆ, ಅಂದರೆ ಕಲ್ಲರ್ ಆಗಿ ಮಾಡಿದೆ. ಒಂದು ರೀತಿ ಅಂದರೆ ಸ್ವಲ್ಪ ಖಾರವಾಗಿ ಮಾಡಿರೋದು, ತುಂಬಾ ಸಖತ್ತಾಗಿದೆ, ತೋರಿಸ್ತೀನಿ. ಹಾಗೆ ನಾವು ಚಪಾತಿ ಮಾಡುವಾಗ ಈ ರೀತಿ ಕೊಬ್ಬರಿ ಎಣ್ಣೆ ಹಾಕಿ ಮಾಡೋದು ಜಾಸ್ತಿ. ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಡೆನೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಬೇಕಲ್ವ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಹೀಗೆ ಉಬ್ಬಿ ಬರಲ್ಲ, ಅಲ್ಲೇ ಮೆತ್ತಗಾಗಿ ತುಂಬಾ ಸಖತ್ತಾಗಿರುತ್ತೆ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು, ಓಕೆನಾ. ಊಟಕ್ಕೆ ಕೊಬ್ಬರಿ ಎಣ್ಣೆಯನ್ನು ಬಳಸಬೇಕು. ಹಾಗೆ ನಾನು ಚಪಾತಿ ಮಾಡ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ತಿಂಡಿ ಚಪಾತಿ ಒಂದೇ ಅಲ್ಲ, ಇವತ್ತು ಹೆಸರು ಕಾಳನ್ನು ಬೇಯಿಸಿದ್ದೆ, ತೋರಿಸ್ತೀನಿ. ಅದು ಚೆನ್ನಾಗಿರುತ್ತೆ. ಹೆಸರು ಕಾಳಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂತಾ ಇರಬೇಕು, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಏನು ಗೊತ್ತಾ, ತುಂಬ ಬೇಯಿಸ್ಬೇಕು ಅಂತ ಇಲ್ಲ, ಸಣ್ಣ ಫ್ಲೇಮ್ ಇಟ್ಕೊಂಡು ಈ ರೀತಿ ಪಟ ಮೇಲ್ಗಡೆ ಕೆಳಗಡೆ ಹಾಕಿ ಬೇಯಿಸ್ಬೇಕು, ಬೇಗ ಆಗಿಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತೀವಲ್ವ, ಎಣ್ಣೆಗೆ ಅದು ಬೆಂದ್ಕೊಬಿಡುತ್ತೆ, ಚೆನ್ನಾಗಿರುತ್ತೆ. ಹಾಗೆ ನಾವು ಚಪಾತಿ ಮಾಡಿದಾಗ ಮುಚ್ಚಿ ಇಡಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಗಟ್ಟಿಯಾಗಿಬಿಡುತ್ತೆ. ಅಂದರೆ ಈಗ ನಾವು ಚಪಾತಿ ಮಾಡಿದರೆ ಅಂದರೆ ಬೆಳಿಗ್ಗೆ ಒಂದು 4 ಅವರ್ ಮೊದಲೇ ಮಾಡಿದ್ದೀವಿ ಅನಿಸುತ್ತೆ, ಹಾಗೆ ಗಟ್ಟಿಯಾಗಿಬಿಡುತ್ತಲ್ವ. ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಒಂದು ತುಪ್ಪಲ್ಲಿ ಹೀಗೆ ಪ್ಲೇಟಲ್ಲಿ ಹಾಕಿ ಮುಚ್ಚಿಡಬೇಕು. ಹಾಗೆ ಇವತ್ತು ಬೆಳಿಗ್ಗೆ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಕುಡಿದು ತುಂಬ ದಿನ ಆಯಿತು. ಹೀಗೆ ಮಳೆ ಇದೆ ಅಲ್ವಾ, ಮಳೆ ಚಳಿ ಇದೆ, ಹಾಗಾಗಿ ಕಾಫಿ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ಮಳೆ ಮತ್ತು ಚಳಿ ಇದ್ದಾಗ ಚೆನ್ನಾಗಿರುತ್ತೆ. ತುಂಬ ಮಳೆ ಉಂಟಲ್ವ, ಮಳೆ ಬೀಳುವಾಗ ಬೇಕಾಗತ್ತೆ. ಹಾಗೆ ನಾನು ಎಲ್ರಿಗೂ ರೆಡಿ ಮಾಡಿ ಕೊಟ್ಟೆ. ಎಲ್ರಿಗೂ ನೋಡಿ, ಪಲ್ಯ ಈ ರೀತಿಯಾಗಿದೆ, ಒಂದು ರೀತಿ ಕಲ್ಲರ್ ಆಗಿ ಬಂದಿದೆ. ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿರೋದು, ಹಳದಿ ಪೌಡ್ರು ಚಿಲ್ಲಿ ಪೌಡ್ರು ಜಾಸ್ತಿ ಹಾಕಿ. ಇದು ಒಂದು ರೀತಿ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಆಗಿದೆ. ಹಾಗೆ ಹೆಸರು ಕಾಳು ಬೇಯಿಸಿದೆ ಅನ್ನಲ್ವ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬೆಲ್ಲ ಹಾಕೋಬೇಕು, ಬೆಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಅಂದರೆ ತಿಂಡಿ ಎಲ್ಲ ಆಯ್ತಲ್ವ. ಇವತ್ತು ಎಲ್ಲ ಕಡೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೆ ಪಾತ್ರೆ ತೊಳಿತಾ ಇದ್ದೀನಿ, ಸುಮಾರು ಪಾತ್ರೆ ಇದೆ. ನಮ್ಮದು ಏನಾಗುತ್ತೆ ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ನಾನು ಪಾತ್ರೆ ಅಂದರೆ ರಾತ್ರಿ ಸ್ವಲ್ಪ ತೊಳೆದಿಟ್ಕೋತೀನಿ, ಬೆಳಿಗ್ಗೆ ಎದ್ದ ತಕ್ಷಣವೂ ಇರುತ್ತೆ ಏನಾದರೂ, ಅದು ತೊಳಿತೀನಿ. ನಂತರ ತಿಂಡಿ ನಂತರ ಒಂದು ಸಲ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಅಂದರೆ ಇದು ಗ್ಯಾಸ್ ಸ್ಟೋವ್ ಇದೆ ನೋಡಿ, ಅದು ಮೇಲದು ಕಬ್ಬಿಣದ್ದು ಸೀಟ್ ಬರುತ್ತಲ್ವ, ಅದನ್ನೇ ಡೈಲಿ ತೊಳಿಬೇಕು. ಸ್ವಲ್ಪ ಹೀಗೆ ಉಜ್ಜಿ ತೊಳೆದ್ಬಿಟ್ರೆ ಕ್ಲೀನಾಗಿರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಅಲ್ಲೇ ತುಕ್ಕಿ ಹಿಡಿದು ಹಾಳಾಗಿಬಿಡತ್ತೆ. ಒಂದು ಸಲ ಹಾಳಾಯಿತು ಅಂದರೆ ಅದು ಮತ್ತೆ ಅದು ಯಾವತ್ತೂ ಹಳೇದೇ ಆಗಿರತ್ತಲ್ವ, ಅದಕ್ಕೆ ನಾವು ಹಾಳಾಗದೇ ಇದ್ದಾಗೆ ನೋಡ್ಕೋಬೇಕು. ಡೈಲಿ ಒಂದು ಸಲ ಈ ರೀತಿ ನಾವು ತೊಳೆದಿಟ್ರೆ ಚೆನ್ನಾಗಿರುತ್ತೆ. ಸ್ಟೋವ್ ಕೂಡ ಚೆನ್ನಾಗಿ ಬಾಕಿ ಬರುತ್ತೆ. ಹಾಗೆ ಈಗ ಪಾತ್ರೆ ತೊಳಿತಾ ಇದ್ದೀನಲ್ವ, ಇವತ್ತು ನನಗೆ ಒಂದು ಕಡೆ ಹೋಗೋದಿದೆ, ಅದಕ್ಕೆ ಬೇಗ ಕೆಲಸ ಮಾಡ್ಕೋಬೇಕು. ಅಂದ್ರೆಲ್ಲ ಕೆಲಸ ಮಾಡಿಟ್ಟು ಒಂದು ಸಾಂಬಾರು ಮಾಡಿಟ್ಟು ಹೋಗೋಣ ಅಂತ ಇದೆ. ರೈಸ್ ಏನು ಮಾಡಲ್ಲ ಇವತ್ತು, ಸಂಜೆ ಮಾಡ್ತೀನಿ. ಸಂಜೆ ಅಂದರೆ ಸಂಜೆಗೆ ಊಟದ ಟೈಮಿಗೆ ಮಾಡಬೇಕು. ಈಗ ಸಾಂಬಾರು ಅಷ್ಟೇ ಮಾಡಿಟ್ಟು ಹೋಗಬೇಕು, ಸಾಂಬಾರು ಮಾಡಿಟ್ಟು ಹೋಗ್ತೀನಿ. ನಂತರ ಬಂದ ನಂತರ ಪಲ್ಯ ಮಾಡೋದು, ಕೋಸಂಬರಿ ಮಾಡೋದು ಏನೋ ಗೊತ್ತಿಲ್ಲ, ಏನಾದರೂ ಮಾಡಬೇಕು. ಪಾತ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಮನೇಲಿ ತುಂಬ ಪಾತ್ರೆ ಇರುತ್ತೆ. ಬೆಳಿಗ್ಗೆ ಅಡುಗೆ ಅದು ತಿಂಡಿ ಮಾಡೋದೆಲ್ಲ ಇರುತ್ತಲ್ವ, ಹಾಗಾಗಿ ಪಾತ್ರೆ ತುಂಬ ಇರುತ್ತೆ. ನಂತರ ಅಷ್ಟು ಇರಲ್ಲ, ಮಧ್ಯಾಹ್ನ ಇರಲ್ಲ. ಇನ್ನು ರಾತ್ರಿ ಟೈಮಲ್ಲಿ ಆವಾಗಲೂ ಸ್ವಲ್ಪ ಪಾತ್ರೆಗಳು ಜಾಸ್ತಿ ತೊಳೆಯೋದು. ಆವಾಗ ಏನು ಮಾಡಬೇಕು ಗೊತ್ತಾ, ಸ್ವಲ್ಪ ಪಾತ್ರೆ ಆದ ತಕ್ಷಣವೇ ತೊಳೆದಿಟ್ಕೊಬಿಡ್ಬೇಕು. ಏನಾಗುತ್ತೆ, ಅಲ್ಲಿ ಪಾತ್ರೆಗಳ ರಾಶಿ ಆಗಲ್ಲ.
ಸ್ವಲ್ಪ ಜಾಸ್ತಿ ಆಯಿತು ಅಂದ್ಕೊಂಡೆ ತೊಳೆದು ಇಟ್ಕೊಬಿಟ್ರೆ ಅಷ್ಟೇನೂ ಆಗಲ್ಲ. ಹಾಗೆ ಕ್ಲೀನು ಇರುತ್ತೆ, ಸಿಂಕೆಲ್ಲ ಇರುತ್ತೆ ನೋಡಿ, ಅದು ಕೂಡ ಕೆಟ್ಟ ಸ್ಮೆಲ್ ಬರೋದು ಆ ರೀತಿ ಆಗಲ್ಲ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಏನಾದರೂ ಅಡುಗೆ ಅಥವಾ ತಿಂಡಿ ಮಾಡ್ತೀವಿ ಅಂದಾಗ ಸ್ವಲ್ಪ ಪಾತ್ರೆ ಆಗುತ್ತಲ್ವ, ತೊಳೆದಿಟ್ಕೋಬೇಕು. ನಂತರ ತಿಂಡಿ ನಂತರನೂ ತೊಳೆದಿಟ್ಕೋಬೇಕು. ನಾನು ಹೇಗೆ ಮಾಡ್ತೀನಿ, ಎಲ್ಲ ಪಾತ್ರೆ ತೊಳೆದ ನಂತರ ಒಂದ್ಸಲ ಎಲ್ಲ ಕಡೆ ಟೈಲ್ಸ್ ಎಲ್ಲ ಇದೆ ನೋಡಿ, ಅದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಒಂದ್ಸಲ. ಅಂದರೆ ಇಲ್ಲೇ ಏನಾಗುತ್ತೆ ಗೊತ್ತಾ, ಒಂದು ಕಡೆ ನಾವು ಕ್ಲೀನಿಂಗ್ ಅಂತ ಬಂದಾಗ ಒಂದು ಅರ್ಧ ಗಂಟೆ ಟೈಮ್ ತಗೊಂಡ್ರೂ ಕೂಡ ಎಲ್ಲ ಆಗುತ್ತೆ. ಅಂತೂ ನಾನು ಒಂದು ಕಡೆ ಹೋಗೋದಿದೆ ಅನ್ನಲ್ವ, ಹೋಗಿ ಬಂದ ನಂತರ ಎಲ್ಲರೂ ಟೀ ಎಲ್ರಿಗೂ ಮಾಡಿಕೊಟ್ಟೆ. ನಾನೇನು ಮಾಡಿದೆ, ನನಗೆ ನನ್ನ ಮಗನಿಗೆ ಹಾರ್ಲಿಕ್ಸ್ ಮಾಡಿಕೊಂಡೆ. ಈಗ ಚಳಿ ಗಾಳಿ ಮಳೆ ಇದೆ, ಅದಕ್ಕೆ ಹಾರ್ಲಿಕ್ಸ್ ಕುಡಿತಾ ಇದ್ದೀನಿ. ಈ ರೀತಿ ಮೇಲೆ ಕೂತ್ಕೊಂಡು ಹಾರ್ಲಿಕ್ಸು ಕುಡಿಯೋದು ಮತ್ತು ಟೀ ಕಾಫಿ ಕುಡಿಯೋದು, ಏನಾದರೂ ತಿನ್ನೋದು, ಈ ರೀತಿ ಇದ್ದರೆ ಒಂದು ರೀತಿ ಮಜಾ ಇರುತ್ತೆ ಗೊತ್ತಾ. ಡೈನಿಂಗ್ ಟೇಬಲ್ ಹತ್ರ ಯಾವಾಗಲೂ ಊಟ ಮಾಡೋದು, ತಿಂಡಿ ತಿನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಈ ರೀತಿ ಮೇಲೆ ಕೂತ್ಕೊಂಡು ಕಾಫಿ ಟೀ ಕುಡಿಯೋದು, ಮಾತಾಡ್ತಾ ಕುಡಿಯೋದು, ಏನೋ ಒಂದು ರೀತಿ. ಹೊರಗಡೆ ನಾವು ಹೋಗ್ತೀವಲ್ವ, ಅಲ್ಲಿ ಹೋಟೆಲ್ ಅಥವಾ ಎಲ್ಲಾದರೂ ಪಾರ್ಕಿಗೆಲ್ಲ ಹೋದಾಗ ಕೂತ್ಕೋತೀವಲ್ವ, ಹಾಗನ್ಸುತ್ತೆ. ಹೊರಗಡೆ ಹೋಗಿ ಕೂತ್ಕೊಂಡಿದ್ದೀವಿ ಅನ್ಸುತ್ತೆ, ಮಾತಾಡ್ತಾ. ಈ ರೀತಿ ಒಂದು ರೀತಿ ಟೈಮ್ ಪಾಸು ಆಗುತ್ತೆ. ನಾನಂತೂ ಇದೇ ರೀತಿ ಇರೋದಪ್ಪ. ಹಾಗೆ ಈಗ ಸಂಜೆಗೇನು ಅಂದರೆ ಸ್ವಲ್ಪ ಅಡುಗೆ ಇತ್ತು. ಅಂದರೆ ನಾನು ಹೇಳಿದ್ದೆ ಅಲ್ವಾ, ಸಾಂಬಾರು ಮಾಡಿದ್ದೆ ಅಂತ. ಸಾಂಬಾರು ಮಾಡಿ ಇಟ್ಟಿದ್ದೆ, ನಾನು ಬಿಡಿಯೆಲ್ಲ ಮಾಡಿರೋದು, ವಿಡಿಯೋ ಮಾಡಿಲ್ಲ. ಹಾಗೆ ಈಗ ಸ್ವಲ್ಪ ರೈಸ್ ಮಾಡಿ ಇಟ್ಟೆ. ನಂತರ ಕೋಸಂಬರಿ ಮಾಡಿ ಇಟ್ಟಿದ್ದೆ, ಬೇಗ 7-7:30 ಒಳಗಡೆ ಮಾಡಿ ಇಟ್ಟಿದ್ದೆ. ನಂತರ 2 ಜೋಳದ ರೊಟ್ಟಿ ಮಾಡಿದ್ದೆ, ರೈಸ್ ಮಾಡಿದ್ದೆ ಅನ್ನಲ್ಲ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಸ್ವಲ್ಪ ಸ್ಟಿಚಿಂಗ್ ಇತ್ತು, ಮಾಡ್ತಾ ಇದ್ದೀನಿ. ಆವಾಗ ಮಾಡ್ತೀನಿ ನಾನು. ಟೈಮ್ ಯಾವಾಗ ಅಂದರೆ ನನಗೆ ಸಾಯಂಕಾಲ ಟೈಮ್ ಸಿಗುತ್ತೆ. ಅಂದರೆ ಒಂದು 6 ಗಂಟೆ, 6:30-7 ಗಂಟೆಯಿಂದ 8:30 ತನಕ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ಸ್ಟಿಚಿಂಗ್ ಮಾಡ್ಬೋದು. ಅದರ ನಂತರನೂ ಮಾಡ್ಬೋದು. ಇದೆ ಮಧ್ಯಾಹ್ನ ಊಟದ ನಂತರ ಮಾಡ್ಬೋದು, ಟೈಮ್ ಇರುತ್ತೆ. ಈಗ ಸ್ಟಿಚಿಂಗ್ ಮಾಡ್ಬೋದು. ಆದರೆ ನಾನೇ ಜಾಸ್ತಿ ಮಾಡಲ್ಲ. ಹೀಗೆ ಸಾಯಂಕಾಲ 1 ಅವರ್ ಇಟ್ಕೋತೀನಿ. ಹೀಗೆ ಕೂತ್ಕೊಂಡು ಫಾಲ್ ಹಚ್ಚೋದಿದೆ ಮಾಡ್ತಾ ಇದ್ದೀನಿ. ಅದು ಎಲ್ಲ ರೆಡಿ ಮಾಡ್ಕೋಬೇಕಲ್ವ, ಫಾಲ್ ಹಚ್ಚೋಕ್ಕೆ ಒಂದ್ಸಲ ರೆಡಿ ಮಾಡಿಕೊಂಡು ನಂತರ ಕೂತ್ಕೊಂಡು ಫಾಲ್ ಹಚ್ತಾ ಹೋಗ್ಬೋದು. ಹಾಗೆ ಬ್ಲೌಸು ಕೂಡ ಇದೆ, ಸ್ಟಿಚಿಂಗ್ ಮಾಡಬೇಕು. ನಿಧಾನವಾಗಿ ಮಾಡ್ತೀನಿ, ಗಡಿಬಿಡಿ ಎಲ್ಲ ಮಾಡ್ಕೊಳ್ಳೋಣ. ಸ್ಟಿಚಿಂಗಿಗಂತ ಹೋದರೆ ಬೇಗ ಆಗುತ್ತೆ, ಆದರೆ ನಾನೇ ಹೋಗಲ್ಲ. ಹೀಗೆ ಈಗೊಂದು 2-3 ಸಾರಿ ಆಯಿತು. ಇದೊಂದು ಸಾರಿ ಇದೆ, ಪಿಕ್ಕು ಆಗಿದೆ. ಫಾಲ್ ಹಚ್ಚಿ ರೆಡಿ ಮಾಡಿ ಇಡಬೇಕು. ನಂತರ ಬ್ಲೌಸ್ ಕಟ್ ಮಾಡಿದರೆ ಒಂದು ಗಂಟೆಯಲ್ಲಿ 1 ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು. ಅಂದರೆ ನಮ್ಮದು ಲಕ್ಷ್ಯ ಏನು ಗೊತ್ತಾ, ನಾವು ಸ್ಟಿಚಿಂಗ್ ಮೇಲೆ ಇರಬೇಕು. ಸ್ಟಿಚಿಂಗ್ ಮೇಲೆ ಇದ್ದಾಗ ಯಾರ ಹತ್ರನೂ ಮಾತಾಡಬಾರ್ದು. 1 ಗಂಟೆ ಒಳಗಡೆ 1 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಕಟ್ಟಿಂಗ್ ಆದರೂ ಅಷ್ಟೇ, ಕಟ್ಟಿಂಗ್ ಒಂದು ಅರ್ಧ ಗಂಟೆ ಒಳಗೆ ಮುಗಿಯುತ್ತೆ, ಬೇಗ ಆಗತ್ತೆ. ಅಂದರೆ ನಾವು ಮನ್ಸು ಮಾಡಿದ್ರೆ ದೊಡ್ಡದು. ಒಂದು ಸ್ಟಿಚಿಂಗ್ ಅಂತ ಬಂದಾಗ ಕಟ್ಟಿಂಗಿಗೆ ಟೈಮ್ ತಗೊಳ್ಳುತ್ತೆ ನಿಜ, ಆದರೆ ಪೂರ್ತಿ ಕಟ್ಟಿಂಗ್ ಆಗಿರುತ್ತಲ್ವ, ಟೈಮ್ ತಗೊಂಡ್ರೂ ಕೂಡ ನೀಟಾಗಿ ಕಟ್ಟಿಂಗ್ ಮಾಡಿ ಇಟ್ಕೋಬೋದು. ಸ್ಟಿಚಿಂಗ್ ಅಂತ ಬಂದಾಗ ಸ್ಟಿಚಿಂಗಲ್ಲೂ ಕೂಡ 1 ಅವರಲ್ಲಿ 1 ಬ್ಲೌಸನ್ನು ಆರಾಮ ಸ್ಟಿಚಿಂಗ್ ಮಾಡ್ಬೋದು. ಸಾದಾ ಬ್ಲೌಸ್ ಆದರೆ, ಡಿಸೈನ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಒಂದು ಅರ್ಧ ಗಂಟೆ ಜಾಸ್ತಿ ಬೇಕಾಗತ್ತೆ. ಅರ್ಧ ಗಂಟೆ 1 ಅವರ್ ಹೀಗೆಲ್ಲ ಬೇಕಾಗುತ್ತೆ. ತುಂಬ ದೊಡ್ಡ ಡಿಸೈನ್ ಇದ್ದರೆ, ಕೈ ತೋಳಿಗೆ ಡಿಸೈನ್ ಇದ್ದರೆ ಟೈಮ್ ಬೇಕಾಗತ್ತಲ್ವ. ಆವಾಗ ನಾವು ಯಾರ ಹತ್ರನೂ ಮಾತಾಡಬಾರ್ದು, ಮಾತಾಡ್ದೇ ನಾವು ವರ್ಕಲ್ಲಿ ಇರಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಅದು ಸ್ಟಿಚಿಂಗು ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ ನಾವು ಬೇರೆ ಕಡೆ ನಮ್ಮ ಮನಸ್ಸನ್ನು ಇಟ್ಕೊಂಡು ನಾವು ಸ್ಟಿಚಿಂಗ್ ಮಾಡಿದರೆ ಸರಿ ಬರಲ್ಲ. ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ಅಲ್ವಾ, ಯಾವುದಾದ್ರೂ ಒಂದು ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಮ್ಮದು ಮನಸ್ಸು ಅದ್ರ ಬಗ್ಗೆನೇ ಇರಬೇಕು. ಹಾಗಿದ್ರೆ ಅದು ಆ ಕೆಲಸ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಹಾಗೆ ನಾನು ಇವತ್ತು ಇವತ್ತಿನ ವಿಡಿಯೋ ಇಷ್ಟೇ. ಅಂದರೆ ಏನೂ ಇಲ್ಲ ಇವತ್ತು. ಹೀಗೆ ನಾನು ಒಂದು ಕಡೆ ಹೋದ್ನಲ್ವ, ಅಲ್ಲಿ ಟೈಮ್ ಆಯಿತು ನನಗೆ. ಹಾಗಾಗಿ ಜಾಸ್ತಿ ಏನೂ ವಿಡಿಯೋ ಮಾಡಿಲ್ಲ. ಓಕೆನಾ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.